ಕಾಲಿಡೋಕು ಸಾಧ್ಯವಿಲ್ಲದಷ್ಟು ಒತ್ತುವರಿಯಾಗಿದ್ದ ಮಲ್ಲೇಶ್ವರಂ ಫುಟ್ಪಾತ್ ಇದೀಗ ಸಂಪೂರ್ಣವಾಗಿ ಬರದಾಗಿದೆ. ಮಿಂಚಿನ ದಾಳಿ ನಡೆಸಿದ ಪಾಲಿಕೆಯ ಅಧಿಕಾರಿಗಳು ಅನಧಿಕೃತ ಫುಟ್ಪಾತ್ ವ್ಯಾಪಾರಿಗಳಿಗೆ ಗೇಟ್ ಪಾಸ್ ನೀಡಿದ್ದಾರೆ. ಮಲ್ಲೇಶ್ವರಂನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು. ಟ್ರೇಡ್ ಲೈಸೆನ್ಸ್ ಇಲ್ಲದ ಅಂಗಡಿಗಳಿಗೆ ಬಿದ್ದು ಬೀಗ. ಸದಾ ಜನಜಂಗುಳಿಯಿಂದ ಗಿಜಿಗುಡುವ ಮಲ್ಲೇಶ್ವರಂ ಫುಟ್ಪಾತ್ ವ್ಯಾಪಾರದಿಂದಲೇ ಫೇಮಸ್. ಸಣ್ಣ ಐಟಂನಿಂದ ಹಿಡಿದು ವೆರೈಟಿ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗ್ತವೆ. ಡೇ ಟೈಮ್ ವೀಕೆಂಡ್ನಲ್ಲಂತೂ ಕಾಲಿಡೋಕೋ ಜಾಗ ಇರೋಲ್ಲ. ಆದ್ರೀಗ ಮಲ್ಲೇಶ್ವರಂ ಫುಟ್ಪಾತ್ ಸಂಪೂರ್ಣ ಖಾಲಿಯಾಗಿದೆ. ಮಲ್ಲೇಶ್ವರಂ ಫುಟ್ಪಾತ್ಗಳು ಬೀದಿ ವ್ಯಾಪಾರಿಗಳಿಂದ ಒತ್ತುವರಿಯಾಗಿದ್ದು ಓಡಾಡಲು ಸಾಕಷ್ಟು ಕಷ್ಟವಾಗ್ತಿದೆ ಅಂತ ಸಾರ್ವಜನಿಕರು ದೂರು ಸಲ್ಲಿಸಿದ್ರು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸರ ಸಹಕಾರದೊಂದಿಗೆ ಸ್ಥಳಕ್ಕೆ ಧಾವಿಸಿ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಲಾಯಿತು. ಇದಷ್ಟೇ ಅಲ್ಲದೆ ಒಂದೇ ಟ್ರೇಡ್ ಲೈಸೆನ್ಸ್ ಅಡಿಯಲ್ಲಿ 2-3 ಅಂಗಡಿ ನಡೆಸುತ್ತಿದ್ದ ಬಟ್ಟೆ ಅಂಗಡಿಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ರು. ಬೀದಿ ಬದಿ ವ್ಯಾಪಾರಿಗಳು ಸ್ವಲ್ಪ ಸೈಡಲ್ಲಿ ಒಂದು ಅವ್ರಿಗೆ ಮಾರ್ಕ್ ಮಾಡಿರೋ ಜಾಗದಲ್ಲಿ ಎಲ್ಲೋ ಕೂತ್ಕೊಂಡು ಜನಗಳಿಗೂ ಓಡಾಡೋಂಗೆ ಅವಕಾಶ ಮಾಡಿದರೆ ಪರವಾಗಿಲ್ಲ. ಆದರೆ ಈ ಮಲ್ಲೇಶ್ವರಂ 8th ಕ್ರಾಸ್ ಅಂತೂ ಇತ್ತೀಚೆಗಂತೂ ರಸ್ತೆ ಕಾಣುತ್ತೆ, ವೆಹಿಕಲ್ ಕಾಣುತ್ತೆ, ಇಲ್ಲ ಫುಟ್ಪಾತ್ ಅನ್ನೋದಕ್ಕೆ ಎಲ್ಲಿದೆ ಅಂತ ಹುಡುಕಬೇಕಾಗಿದೆ, ಆ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ನಾವು ಮಲ್ಲೇಶ್ವರಂ ಸಂಚಾರಿ ಪೊಲೀಸು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸರೊಂದಿಗೆ ಮಲ್ಲೇಶ್ವರಂ 8th ಕ್ರಾಸ್ನ ಅಲ್ಲಿರೋ ಒತ್ತುವರಿನೆಲ್ಲ ಸುಮಾರು ಒಂದು 500 ಮೀಟರಷ್ಟು 2 ಸೈಡನ್ನು ರಸ್ತೆಯಲ್ಲಿ ಎಲ್ಲಾನು ಒತ್ತುವರಿನ ತೆರವುಗೊಳಿಸಿದ್ದೀವಿ. ಆದರೆ ಬಿಬಿಎಂಪಿ ತೆರವು ಕಾರ್ಯಾಚರಣೆಗೆ ಫುಟ್ಪಾತ್ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಳೆದ 20-30 ವರ್ಷಗಳಿಂದ ಇಲ್ಲಿಯೇ ವ್ಯಾಪಾರ ಮಾಡ್ತಿದ್ದೇವೆ, ಇದೀಗ ಏಕಾಏಕಿ ತೆರವು ಮಾಡ್ತಿರೋದು ಸರಿಯಲ್ಲ, ನಾವು ಬೀದಿಗೆ ಬೀಳಬೇಕಾಗುತ್ತೆ ಎಂದು ಅಳಲು ತೋಡಿಕೊಂಡ್ರು. ದೊಡ್ಡವರೇ ಬಂದು ಬೀದಿ ವ್ಯಾಪಾರಿಗಳ ಹತ್ರ ಬಂದು ವ್ಯಾಪಾರಕ್ಕೆ ಬರ್ತಾರೆ. ಅವ್ರುಗಳೇ ಕಾರ್ ಇಲ್ಲಂದ್ರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಬರ್ತಾರೆ, ನಮ್ಮ ಹತ್ರ ವ್ಯಾಪಾರಕ್ಕೆ ಬರ್ತಾರೆ. ನಮ್ಮಂಥ ಸ್ಟ್ರೀಟ್ ವೆಂಡರ್ಸು ಇವತ್ತವರೆಗೂ ನಮ್ಗೆ ಯಾರು ನಿರುದ್ಯೋಗ ಸಮಸ್ಯೆ ಇರೋದ್ರಿಂದ ನಾವೆಲ್ಲ ಫುಟ್ಪಾತಲ್ಲೇ ವ್ಯಾಪಾರ ಮಾಡಬೇಕಾಗುತ್ತೆ ಹೇಳ್ತಾರೆ. ಮತ್ತು ಬೀದಿ ವ್ಯಾಪಾರಿಗಳು ರೋಡಲ್ಲಿ ಇದ್ದಾರೆ, ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವರೇ ಎತ್ತಂಗಡಿ ಮಾಡಿಸಿದ್ರೆ ನಾವೆಲ್ಲಿ ಹೋಗಬೇಕು? ನಾವು ಬೀದಿ ವ್ಯಾಪಾರಿಗಳಲ್ಲಿ ನಮ್ಮ ಮಕ್ಕಳು ಕೂಡ ಎಜುಕೇಷನ್ ಕೊಡಬೇಕು, ನಮಗೂ ಫ್ಯಾಮಿಲಿ ಇದೆ, ನಮ್ಮ ಜೀವನ ನಡಿಬೇಕಂದ್ರೆ ನಮ್ಗೆ ಯಾವುದು. ಒಟ್ಟಾರೆ ಇಷ್ಟು ದಿನ ತುಂಬಿದ್ದ ಮನೆಯಂತೆ ಕಾಣ್ತಿದ್ದ ಮಲ್ಲೇಶ್ವರಂನ ಸಂಪಿಗೆ ರಸ್ತೆ ಇದೀಗ ಬಿಕೋ ಎನ್ನುತ್ತಿದೆ. ಫುಟ್ಪಾತ್ ಒತ್ತುವರಿ ತೆರವಿನಿಂದ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲವಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV5 ಬೆಂಗಳೂರು.